ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂಥ ಅವಶ್ಯಕತೆಗಳಿರಲಿಲ್ಲ. ಆದರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ. ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತಿರಲ್ಲ, ಡಿ ಕೆ ಶಿವಕುಮಾರ್ 100 ಜನ ಇದ್ದಾರೆ ಅಂತ. ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ. ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ. ಏನು ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಸರ್ಕಾರ ಏನು ತಪ್ಪು ಮಾಡಿದ್ದೀವಿ? ವಾಟ್ ಈಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್? ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿ. ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದೀವ? ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಇಷ್ಟು ಮಂಜುನಾಥನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾರು ಅನ್ನಿಸ್ಬೇಕಲ್ಲ. ನಮ್ಮ ರಾಜ್ಯದ ಒಂದು ದೇವಸ್ಥಾನ, ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು. ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದೆ ಅಂತ. ಪಿತೂರಿ ಅನ್ನುವಂಥ ಶಬ್ದವನ್ನೇ ಬಳಸ್ತೇನೆ ನಾನು. ಪಿತೂರಿಯನ್ನು ಮಾಡ್ತಾ ಇದೆ. ಇದಕ್ಕೆಲ್ಲರ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ರು ಬರ್ತಾರೆ, ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ. ಇವತ್ತು ಕೂಡ ಇನ್ಯಾರೋ 2 ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳಿದಂತಾನೆ 164ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ. ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೇ ಆಗಲಿಲ್ಲ. ಇನ್ನು ಅದೇ ಬುರುಡೆ, ಹೊಸ ಬುರುಡೆಯ ಬಗ್ಗೆ, ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ, ಅದರ ಹೆಣವನ್ನು ನಾನು ಊದ್ತಿದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ SP ಅವರು ಹೇಳಿಕೆಯನ್ನು ಕೊಟ್ಟರು. ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ, ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ SP ಹೇಳಿಕೆ ಕೊಟ್ಟಿದ್ರು. ಆಗ ತನಿಖೆ ಸರಿಯಾಗಬಹುದು ಅಂತ ಅನ್ಕೊಂಡಿದ್ವಿ. ಬಹುಶಃ ಅವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ. ಅದಾದ ನಂತರ ಸರ್ಕಾರ SIT ರಚನೆಯನ್ನು ಮಾಡುತ್ತೆ. ನಾನು SIT ರಚನೆಯನ್ನ ಸ್ವಾಗತವನ್ನು ಮಾಡ್ತಾ, ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷರೇ? ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಹೆಸರಿಟ್ಟಿರುವಂಥ ಭೀಮ 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟು, 4 ಪಾಯಿಂಟು ಅಂತೇಳಿ 13 ಪಾಯಿಂಟ್ಗಳನ್ನು ತೋರಿಸ್ತಾನೆ. ನನಗೊಂದು ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ, ಸಸ್ಪೆನ್ಸ್ ಫಿಲಮ್ಗಳನ್ನ. ಆ CID 999, ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ಹಿಂಗೆಲ್ಲ ನೋಡ್ತಾ ಇದ್ವಿ. ಇದು ಹಂಗೆ, ಇದು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಕಾಯೋದು. ಈಗ ಮುಸುಕುದಾರಿ, ಈಗ ಅಲ್ಲಿಂದ ಹೊರಟರು, ಈಗ ಬಂದರು ಅಂತೇಳಿ ಯಾರು ಹೇಳೋದು? ಅವರ ಜೊತೆನಲ್ಲಿರುವಂಥ ಒಂದಿಷ್ಟು ಮಾಧ್ಯಮಗಳು, ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು. ನಂತರ 1ನೇ ಗುಂಡಿಯನ್ನು ತೆಗೆಯೋದು.
ತೆಗೆದೋದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ. ಹೋಮ್ ಮಿನಿಸ್ಟರ್ ಅದನ್ನು ಹೇಳಬೇಕು. ಸಂಜೆಯ ಹೊತ್ತಿಗೆ ಅವರೇ ಹೇಳೋದು, ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಇದು 16 ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನು ಸುಳ್ಳು ಸುದ್ದಿಗಳನ್ನು ಹರಡೋದು. ನಂತರ 6 ಗಂಟೆ ನಂತರ 5 ಗಂಟೆ ನಂತರ ಮುಸುಕುದಾರ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ SITಯ ವಶದಲ್ಲಿ ಅಂತ ಹೇಳಲ್ಲ, SITಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗಿ ಮಾಡೋದು. ನಮಗೂ SIT ತನಿಖೆ ಅಂದಾಗ ಸತ್ಯ ಬರುತ್ತೇನೋ, ಸತ್ಯ ಏನಾರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನರು ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸಂಜೆ 6 ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತೇಳಿ ಅಪಪ್ರಚಾರಗಳನ್ನು ನಡೆಸಿದ್ರು. 6:30 7 ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು. 2ನೇ ದಿನ 2ನೇ ಗುಂಡಿ, 3ನೇ ಗುಂಡಿ, 4ನೇ ಗುಂಡಿ, ರಸ್ತೆಗಳ ಗುಂಡಿ ಸಾಕಾಗಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು. ಈಗ ಗುಂಡಿಗಳನ್ನು ತೆಗಿತಾ ಎಷ್ಟು ತನಕ ಹೋದ್ರು? 13 ಪಾಯಿಂಟ್ಗಳನ್ನು ಮಾಡಿದ್ರು. ಈಗ 14, 15, 16ನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ. 13ನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ GPR ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು. ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ 0 ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ. ಆದರೆ ಇದು ಎಲ್ಲಿಯ ತನಕ ನಡೀತಿದೆ? ಇದಕ್ಕೊಂದು ಕಾಲಮಿತಿ ಇಲ್ವಾ? ನಮ್ಮ ಡಿಮ್ಯಾಂಡ್, BJP ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ. ಈ ಊಹಾಪೋಹಗಳಿಗೆ ತೆರೆ ಎಳಿರಿ. ಒಂದು ಮಧ್ಯಂತರ ವರದಿಯನ್ನು ಕೊಡಿ. ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ 12-13 ದಿನಗಳ ಕಾಲ ಚರ್ಚೆ ಆಗಿದೆ. ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ನೀವು ನೋಡಿ, 16-17 ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ, ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನನಗಿವೆಲ್ಲದನ್ನು ನೋಡಿದಾಗ ಅನಿಸುತ್ತೆ, ನಿಮ್ಮ ಸರ್ಕಾರದ ಸಹಾನುಭೂತಿ, ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದ್ದೀರಿ ಅಂತ. ಮಾನ್ಯ ಅಧ್ಯಕ್ಷರೇ, ನೀವು ನಮ್ಮ ಜಿಲ್ಲೆನವರು, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ. ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ, ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ, ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ, ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ, ಧರ್ಮಸ್ಥಳದ ಮಂಜುನಾಥವನ್ನು ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ. ಹಿಂದೂ ಧರ್ಮ, ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ. ನಾನು ತುಂಬ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅವತ್ತು KGಹಳ್ಳಿ DGಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು. ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಲ್ಲಿ ಕೂತು ಭಾಷಣ ಮಾಡಿದ್ದು ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ. ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡ್ದ ಅನ್ನುವಂಥ ಒಂದು ಪೋಸ್ಟನ್ನು ಇಟ್ಕೊಂಡು, ಫೇಸ್ಬುಕ್ನ ಹಾಕಲಂತ ಒಂದು ಪೋಸ್ಟನ್ನು 6 ಗಂಟೆಗೆ ಹಾಕ್ತಾ ಅನ್ನೋದನ್ನ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನು ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು MLA ಮನೆಯನ್ನು ಸುಟ್ಟಾಕ್ತು. ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ್ದು ಏನು ಅಂತ ಕೇಳಿದ್ರೆ, ಆ ಪೋಸ್ಟ್ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು, ಭಾವನೆಗಳಿಗೆ ಧಕ್ಕೆ ಆದಂಥ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪೋಸ್ಟು ಒಂದು ಪೊಲೀಸ್ ಸ್ಟೇಷನ್ ಅನ್ನು ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ? ಎಷ್ಟು ಅವಹೇಳನಕಾರಿಯಾದಂಥ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ? ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖಾಂತರ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ನಾನು ಇನ್ನೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಿಲ್ಲಿ. ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು, ನೆನ್ನೆ ವೇದವ್ಯಾಸ ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ
ಶಾಂತಿ ಕಾಪಾಡಬೇಕು, ಸೌಹಾರ್ದತೆ ಕಾಪಾಡಬೇಕು, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ. ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು. ಆ ಘಟನೆ ಹಿಂದೆ 2 ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಿಲ್ಲಿದ್ದೀವಿ. ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ, ಉಡುಪಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ, ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ 50ಕ್ಕೂ ಹೆಚ್ಚು FIRಗಳನ್ನು ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ನೀವು ದಾಖಲು ಮಾಡಿದ್ರಿ. ಸೋಮೋಟೋ FIRಗಳನ್ನು ಹಾಕಿದ್ರಿ. ಏನಕ್ಕೆ ಹಾಕಿದ್ರಿ? ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಿಗ್ಗೆ 6 ಗಂಟೆ ಕರ್ಕೊಂಡ್ಬಂದು ಅವನನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು. ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ ಇಲ್ಲಿ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ. ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಆಯ್ತು, ಅದಕ್ಕೇನೋ ಅನ್ಸುತ್ತೆ ಅಂತ. ಅವಾಗ ಸೋಮೋಟೋ ಕೇಸುಗಳನ್ನು ದಾಖಲಿಸುವಂತ ನಿಮ್ಮ ಇಲಾಖೆ, ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು, ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟೋ ಒಂದು FIR ಮಾಡಲಿಲ್ಲ ನೀವು? ಅವತ್ತಿನಿಗೊಂದು ಕಾನೂನು, ಇವತ್ತಿಗೊಂದು ಕಾನೂನಾ? ಧರ್ಮಸ್ಥಳದ ಬಗ್ಗೆ 100 ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸ್ಬೇಕು, ಅಷ್ಟು ಆಕ್ರೋಶ ಬರುತ್ತೆ. ಇಷ್ಟು ಹಿಂದುತ್ವದ ಬಗ್ಗೆ, ಅವಹೇಳನ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು FIR ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ? ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು? ನಾನು ಅದಕ್ಕೆ ಹೇಳಿದೆ, ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ? ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ. ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ 100 ಸಾಮಾಜಿಕ ಕಾರ್ಯಗಳನ್ನು ಆ ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ, ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ, ಕೆರೆ, ದೇವಸ್ಥಾನ, ಭಜನಾ ಮಂದಿರ, ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ. ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನ ಕೊಡೋದ್ರಿಂದ ಆರಂಭ ಮಾಡಿ, ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮನ್ನು ಮಾಡಿ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿ ಇಟ್ಟುಕೊಂಡು ನಡೆಸ್ತಾ ಇದೆ. ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ಮ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ? ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು. ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ. ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು? ಕೆಜಿಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತೇಳಿ ಭಾಷಣ ಮಾಡಿರುವಂಥ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯಿತು ಅಂತ ಅನ್ನಿಸ್ಲಿಲ್ವಾ? ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ, ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು. ಎಲ್ಲಿಯ ತನಕ 13 ಗುಂಡಿ 14 ಗುಂಡಿ ಬಿಡಿ, ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು. ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ಅನ್ನೋದು ನೆನಪಿರ್ಲಿ. ಸರ್ಕಾರದ ಬುಡಕ್ಕೂ ಬರುತ್ತಿದ್ದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ನೀವು. ನಮಗೆ ಬಹಳ ಆಶ್ಚರ್ಯ, ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ. ನಮಗೆ ಬಹಳ ಆಶ್ಚರ್ಯ ಆಗೋದು, ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡ್ತಿದ್ದಾರೆ, ಆಯ್ತು ಮಾಡಿ. ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನು ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ SDPI ಏನು ಸಂಬಂಧ ಸ್ವಾಮಿ? SDPನವ್ರು ಯಾಕೆ ಪ್ರತಿಭಟನೆ ಮಾಡಬೇಕು? ಅದಕ್ಕೆ ಧರ್ಮಸ್ಥಳಕ್ಕೂ SDPಗೂ ಏನು ಸಂಬಂಧ? ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ SDPನವ್ರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರು ಇದ್ದಾರೆ ಅಂತ ಹೇಳಬೇಕಲ್ಲ ನೀವು. ಇದರಿಂದ ನಡೀತಾ ಇರುವಂತ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡಬೇಕಲ್ಲ. ಎಲ್ಲಿಯ ತನಕದ ಆಕ್ರೋಶವಾದಂಥ ಮಾತುಗಳನ್ನು ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ, ಅಲ್ಲಿರುವಂಥ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು JCBಯನ್ನು ನುಗ್ಗಿಸ್ತೇವೆ,
ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ. ಯಾಕೆ ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು, JCB ಹಾಕ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಮಾಜ ರಸ್ತೆಗಿಳಿದಿದೆ ಇವತ್ತು. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದರು, SITಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ. ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ. ಆದರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು? ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಅಪಪ್ರಚಾರದ ಬಗ್ಗೆ ಕಳೆದ 15 ದಿನಗಳಿಂದ ಅಥವಾ ಕಳೆದ 1.5-2 ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇರೋದು. ಸರ್ಕಾರ ಏನು ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ? ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ? ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಹೇಗೆ ಬೇಕಾದ್ರೂ ನಡೆಸ್ಕೊಂಡ್ರು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ? ಒಂದು ಪುಣ್ಯಕ್ಷೇತ್ರದ ಬಗ್ಗೆ, ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಹೆಂಗಾಗತ್ತೆ? ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, SDPನವರು ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂಥ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ. ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣಗಳನ್ನು ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನು ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನು ನಡೆಸಿದಿರಿ ಮಾನ್ಯ ಅಧ್ಯಕ್ಷರೇ? BBC-ನವರು ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಸಜ್ಜನರಾಗಿ ನನಗೇನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ. ಎಚ್ಚರಿಕೆ ತಗೊಳ್ಳಿ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ, ನನಗೆ DK ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ, ಧರ್ಮಸ್ಥಳಕ್ಕೆ ಏನಾರು ಆದರೆ ನೋಡ್ತೀನಿ ಅಂತ. ಆ 100 DK ಶಿವಕುಮಾರ್, ಆ ಬಿಸಿ ರಕ್ತದ DK ಶಿವಕುಮಾರ್ ಎಲ್ಲೋದ್ರು? ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತಂದ್ರೆ ಇನ್ನೊಂದು SIT ಮಾಡ್ತೀರೇನು? SITಯ ಹಿಂದೆ ಏನು ಪಿತೂರಿ ನಡೆದಿದೆ ಅಂದರೆ ನಾನು ಕೊನೆಗೆ ಬರ್ತೇನೆ ಅದಕ್ಕೆ. ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೇ ನಮಗೆ ಅನುಮಾನಗಳು ಬರ್ತಾ ಇದೆ. ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ. ಹುಲಿ ಉಗುರು ಹುಡ್ಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು, ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ. ಡ್ರಗ್ಸ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗಲೂ ಕೂಡ ನಿಮ್ಮ ಇಲಾಖೆಗೆ ಏನು ಅನ್ನಿಸ್ಲಿಲ್ಲ. ಫೇಸ್ಬುಕ್ ಅಲ್ಲಿ 100 ಜನ ಅಪಪ್ರಚಾರ ಮಾಡಿದಾಗಲೂ ಕೂಡ ಸರ್ಕಾರಕ್ಕೇನು ಅನ್ಸೋದಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲರೂ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಅಂತ ಕೇಳಿದರೆ, ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತಲೇ ಹೆಚ್ಚಾಗಿ, ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂಥ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಹುನ್ನಾರ ನಡೀತಾ ಇದೆ ಅಂತ. ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು, ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಬೇಕು. ಒಂದು ಅರಾಜಕತೆಯನ್ನು ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂಥ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಆಗ್ರಹಿಸುವುದು, ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡಲಿಲ್ಲ ಅಂತಾದರೆ 100 ಊಹಾಪೋಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಊಹಾಪೋಹಗಳನ್ನು ಅವಕಾಶ ಕೊಡಬೇಡಿ ನೀವು, ಆ ಊಹಾಪೋಹಗಳಿಗೆ. ಮೂರನೇದು,
ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಇದ್ದಾನೆ ಅವನು ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ, ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದ್ದಾರೆ, ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಇದೆಲ್ಲದೂ ಕೂಡ SIT 2 ನಲ್ಲಿ ತನಿಖೆಗಳಾಗಬೇಕು. SIT 1 ಮುಗಿಸೋಕ್ಕಾಗಲ್ಲ ಇದನ್ನ. SIT 2 ನಲ್ಲಿ ಇದೆಲ್ಲದನ್ನು ಕೂಡ ಮಾಡಬೇಕು. ಬರೀ ಗುಂಡಿ ತೋಡಿದಕ್ಕೆ ಮಾತ್ರ SIT ಅಲ್ಲ. ಇದರ ಹಿಂದೆ ಇದು ಯಾರಿದ್ದಾರೆ, ಇದರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ, ಮತ್ತು ಆ ಮುಸುಕುದಾರಿ 3-4 ಗಂಟೆ SIT ವಶದಲ್ಲಿ ಇದ್ರು ನಂತರ ಎಲ್ಲೆಲ್ಲಿ ಹೋಗಿದ್ದ, ಇದನ್ನು SIT ಅಲ್ಲಿ ತನಿಖೆ ಆಗಬೇಕಲ್ಲ. ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ, ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು, ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು. ಅವರೊಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ ಇದು ನಿಮ್ಮ ಪಾಪದ ಕೂಸ ಇದು ಗೊತ್ತಾಗಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂನ್ ಆಗಿ ನಾನು ಮುಗಿಸ್ತೀನಿ. SIT ಶುರು ಆದಾಗ ನೀವು ಇಂಟರ್ವ್ಯೂನ್ ಆಗಬೇಕಿತ್ತು. ಈಗ ಅವ್ರು ಮುಗಿಸ್ಲಿ, ಆಮೇಲೆ ಇಂಟರ್ವ್ಯೂನ್ ಆಗ್ರಿ. ಆಯ್ತಾಯ್ತಪ್ಪ ಸರ್, ಆಮೇಲೆ ಮಾತಾಡ್ರಿ ಸರ್ ನೀವು. ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತಿರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ, ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply, we know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್. ಕಾಂಗ್ರೆಸ್ ಹೈಕಮಾಂಡು ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿರಲಿ. ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಯಾರು ಅಲ್ಲಲ್ಲ ಹೇಳ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಮಾಡ್ತಾ ಇದೆ. ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು ಒಂದೇ ನಿಮಿಷ, ತಾವು
ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ ಅಂತ ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀನಿ. ಬಹಳ ಖಡಕ್ಕಾಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್ ಸ್ಟ್ಯಾಂಡ್. ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಆದ್ರೆ ಶಿವಕುಮಾರ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ. ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ, ಮಾರನೇ ದಿವಸ SIT ಪ್ರಾರಂಭ ಮಾಡಿ, ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ, ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? SIT ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ ಇಟ್ಕೋಬೇಕು. ದಿವಸ ಹೋಗ್ಬಿಟ್ಟು ಅಲ್ಲೆಲ್ಲ ಟ್ಯೂಟರಿಂಗ್ ತಗೊಂಡ್ಬರೋದಲ್ಲ. SIT ಕೊಟ್ಟೋದ್ರಿಂದ ಬಹಳ ಸ್ಟ್ರೇಂಜ್ ಅಂತಂದ್ರೆ ಒಬ್ಬ ವಕೀಲರು ಅಂತ ಹೇಳಿದ್ರ, SIT ಮಾಡು ಅಂತ ಹೇಳಿದ್ರ 164 ಅಲ್ಲಿ ಅಲ್ಲ. ಆಯ್ತು ಅಧ್ಯಕ್ಷರೇ, ಸುರೇಶ್ ಕುಮಾರ್ ಒಂದೇ ನಿಮಿಷ. SIT ಕೊಟ್ಟೋದ್ರಿಂದ ಅಲ್ಲ ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸರಿಯಾಗಿದೆ. ಸುನಿಲ್ ಕುಮಾರ್ ಮುಗಿಸಿ, ಅಶೋಕ್ ಅವ್ರು ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ, ಅದಕ್ಕೆ ಫಸ್ಟ್ ಕೇಸ್ ಅದು ಆಗ್ಬೇಕಾಯಿತು. ಎಂತ ನುಗ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು ಸಿದ್ದರಾಮಯ್ಯ ಹಾಗಿರ್ತದೆ, ಏನು ಮಾಡಕ್ಕಾಗಲ್ಲ. ನಾನು ಐ ಅಪ್ರಿಶಿಯೇಟ್ ಯುವರ್ ಕನ್ಸರ್ನ್. ಐ ಅಪ್ರಿಶಿಯೇಟ್ ಯುವರ್ ಆದ್ರೆ ನಾನು ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ ಅಧ್ಯಕ್ಷರೇ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮೇಲೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ, ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಬಹಳ ಅಪಪ್ರಚಾರ ನಮ್ ನೋಡಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೀನಿ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದರೆ ಇಲ್ಲೇನು ನಡೆಸಿದಿರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ? ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒದ್ದು ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ಮ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕೂತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನ್ ಬೇಕಾದ್ರೂ ಮಾಡಿ. ನಾನು ಹೇಳಿದ್ನಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನೊಂದು ಕ್ಷೇತ್ರಕ್ಕೆ? ಬೇಡ, ಆಮೇಲೆ ನಾನು ಈಡಾಗಿಲ್ಲ ಸರ್, ಈಡಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶಿತ ಪರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದೋ,
ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು. ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದ್ರಲ್ಲಿ ಓಡಾಡ್ತಿದ್ದಾರೆ. ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದು, ನೀವೇ ತಂದ್ಬಿಟ್ಟಿದ್ದು. ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಯಾಕೆಂದ್ರೆ ನಡೆದಿದೆ. ಈಗ ಅಧ್ಯಕ್ಷರೇ, ಯಾರು ಇದರ ಹಿಂದೆ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಇದರಿಂದ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ತೇಜೋವಧೆ ಮಾಡಿ ನಂತರ ನನ್ನ ಮನೆ 0 ಅವರ್ನಲ್ಲಿ ಹೇಳ್ತಾ ಇದ್ದೆ, ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ, ಇದನ್ನ ಮುಚ್ಚಾಕ್ಬೇಕು ಅಂತಾದಾಗ ಕೊನೆಗೆ SIT-ನವರು ಅದು ಇನ್ನೇನೋ ವರದಿ ಏನು ಕೊಡ್ತಾರೆ ಅಂತಂದ್ರೆ, ಆ ಮುಸುಕುದಾರಿ ಮೆಂಟಲ್ ಸರ್, ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು. ಕೊನೆಗೆ ಇದೇ ಮಾಡೋದು ನೀವು. ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅವನು ಏನೇನೋ ಹೇಳ್ದ, ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಅದನ್ನ ಕೊಂಟೆ ಮಾಡ್ತೀರಿ. ಅಂದ್ರೆ ಇಡೀ ರಾಜ್ಯ ಮೆಂಟಲ್ ಮಾಡ್ಲಿಕ್ಕೆ ಹೊಟ್ಬಿಡ್ತೀರಿ ನೀವು. ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ ಭಾವನೆಗಳಿಗಾಗಿರುವಂತ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ತಕ್ಷಣ ಸರ್ಕಾರ ನಿಮ್ಮ ಇಡೀ ಮಂತ್ರಿಮಂಡಲ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು. ಹೌದು, ನಮ್ಮ ಕಡೆ ತಪ್ಪಾಗಿದೆ, SIT ರಚನೆ ಮಾಡಿ ಅಪಪ್ರಚಾರ ಮಾಡಿ ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ನಿಮ್ಮ ಸರ್ಕಾರದ ಬಗ್ಗೆ, ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಎನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು. ಇನ್ನ ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವೊಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗ ರೆಡ್ಡಿ ಧಾರ್ಮಿಕ ಸಚಿವರು ಆಮೇಲೆ ಉತ್ತರ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ, ಅವರು ಉತ್ತರ ಕೊಡ್ಲಿ ಆಮೇಲೆ. ಮೈಕ್ ಯೂಟ್ಯೂಬರ್ಸ್ ಮೇಲೆ ಏನಾಗಿತ್ತು, ಟಿಕೆಟ್ ಮಾಡಿದ್ಯಾರು, ನಾವು ಮಾಡಿದ್ದು, ಹೈಕೋರ್ಟ್ ಮಾಡಿದ್ದದು. ಅದರಿಂದ ನಮ್ಮ ಗೃಹ ಮಂತ್ರಿ ಧರ್ಮಸ್ಥಳಕ್ಕೆ ನಾವು ಜಾಸ್ತಿ ಹೋಗ್ಬಿಟ್ಟಿದ್ದೀವಿ. ವಿಷಯಾಧಾರಿತವಾಗಿ ಚರ್ಚೆ ಮಾಡಿ ಪರಸ್ಪರ ಆರೋಪ ಮಾಡಿದ್ರೆ ವಿಷಯಾಧಾರಿತವಾಗಿ ಚರ್ಚೆ ಆಗಲಿ. ಅಧ್ಯಕ್ಷರೇ, ಸತೀಶ್ ಬಹಳ ಪ್ರಮುಖವಾಗಿ, ಸತೀಶ್ ಅವರೇ, ರಾಮಲಿಂಗ ಸಾಹೇಬ್ರೆ, ನಿಮ್ಮ ಅವ್ರಿಗೆ ಹೇಳಿ ಸ್ಥಳಕ್ಕೆ ಬಿಜೆಪಿ ಅವ್ರಿಗಿಂತಲೂ ಜಾಸ್ತಿ ಕಾಂಗ್ರೆಸ್. ಸತೀಶ್ ರೆಡ್ಡಿ, ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದ್ರಲ್ಲ ನಮ್ಮ ಗ್ಯಾರಂಟಿಗಳು ಸರಿ ಇದೆ ಅಂತ. ಪ್ರಿಯಾಂಕ್, ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಜನಕ್ಕೆ ಆಯ್ತು, ನೀವು ಮಾತಾಡಿ. ಅಶೋಕ್ ಮಾತಾಡ್ತಿದಾರಲ್ಲ. ಅಲ್ಲ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಸರ್. ಸರ್, ನೀವು ಮುಜರಾಯಿ ಸಚಿವರಾಗಿ ಎಲ್ಲರಿಗೂ 15 ದಿನದಿಂದ ಕೂಡ 15-20 ದಿನ ಆಯ್ತು. ಸರ್ಕಾರ ಒಂದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ.
ನೀವು ಇದನ್ನ ಈ ಎಪಿಸೋಡನ್ನು ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನು ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು, ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ನು ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಇದನ್ನು 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಇಲ್ಲ ಅಲ್ಲಿ, ಈ ಡಿ ಕೆ ಶಿವಕುಮಾರ್ ಇಲ್ಲ, 100 ಜನ ಬೇರೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ, ಡಿ ಕೆ ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರಾ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು SIT ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ, ಅಧ್ಯಕ್ಷರೇ. ಮೊಹಂತಿ ಮಾಡಬೇಕು ಅಂತ ಅಧ್ಯಕ್ಷರೇ, ಧರ್ಮಸ್ಥಳದವರು SIT ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಯಾರು ಮಾಡಿಸಿದ್ದು? ಇಲ್ಲಿ ಯಾರು ಮಾಡಿಸಿದ್ದು? ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು. ಇದರ ಹಿಂದೆ ಗ್ಯಾಂಗ್ ಯಾವುದು? ಆಯ್ತು, ಇಲ್ಲಿ ಕೇಳಿ. ಇದ್ರ ಹಿಂದೆ ಇರೋದ ಗ್ಯಾಂಗ್ ಯಾವುದು? ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು? ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು? ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು, ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಳ್ತಾ ಇರೋದು, ಪೊಲೀಸವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ. ಗುಂಡಿ ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನೀವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತಿದ್ರಿ? ಹೇಳ್ತೀನಿ. ನೀವು 4 ಜನ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು? ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನು ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಟೇಕ್ ಆಫ್ ಆಯಿತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದ್ರ ಬಗ್ಗೆ ಭಾಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ? ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದೆಲ್ಲ ಅಲ್ಲ, ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ? ಜನ ಹೇಳ್ತಾ ಇದ್ದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು, ಅಚ್ಚೆ ಉಯ್ಕೊಂಡು, ದಿನ ಅವನ್ನ ಕರ್ಕೊಂಡು, ಅವನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಆಗ್ಬಿಟ್ಟವನೆ, ಈಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ, ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರ? ಮಾತಾಡ್ಲಿ, ಅಲ್ಲಿ ಮಾತಾಡಿ. ನನಗೆ ಅನ್ಸೋ ಅಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದ, ಇಲ್ಲಿದೆ ನೋಡಿ ಅಂದ. ಈ ಪೊಲೀಸವ್ರು ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು.
ಅಗದ್ರು 1 ಆಯಿತು, 2 ಆಯಿತು, 3 ಆಯಿತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನಗೆ ಹೇಳ್ತಾರೆ. ಅದು ಆ ಮಿಷಿನ್ ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ಒಬ್ಬ ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ, ಘಟೋದ್ಗಜ ಅಂತ, ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು. ಏನು ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನಾನ ಹೆಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ, ನಮ್ಮಲ್ಲಾದ್ರೆ ಪರವಾಗಿಲ್ಲ. ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ, ನರ್ಚು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರೆ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪು. ನಮ್ಮಲ್ಲಿ ನಾವು ಅಗಿಯೋದು ಡಿ ಕೆ ಶಿವಕುಮಾರ್ 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನೇ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು, ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನೂ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ. ಹಾಂ, ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಹೆಣನ ಹಾಕ್ಕೊಂಡು ಹೋಗೋನಲ್ಲ ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಹೆಣ ಹಾಕ್ಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಇದು ಆನೆ ಬಂತು ಅಂತ ಹಿಡ್ಕೊಂಡು ಹೇಳ್ತಾ ಇದ್ ನಮ್ಮ ಪೂಂಜ. ಇವನಿಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನಿಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಲಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು. ಅವನು ಓಪನ್ ಆಗಬೇಕು. ಅವನು ಯಾರು, ಅವನು ಓಪನ್ ಆಗಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ. ಹಂಗೆ ಆಗಬೇಕು. ಇಲ್ಲ ಅಂದರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವ್ರು ಇದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ದರು, ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡಿಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ ದುಡ್ಡು, ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯಿತು, ಸಾಯಂಕಾಲ ಆಯಿತು, ಸಾಯಂಕಾಲ ಖಾಲಿ ಚೆನ್ಕೆ, ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ, ಇದು ಇಸ್ ಅ ಗೌರ್ಮೆಂಟ್. ಪೊಲೀಸ್ ಇಲಾಖೆ, IPS ಆಫೀಸರ್ಸ್, ಕಾಮನ್ ಸೆನ್ಸ್ ಬೇಕಲ್ಲ. ಅವನು ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ, ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ, ಕರ್ಕೊಂಡ್ರು ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ. ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಕೊಲೆ, ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ, ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀರಿ. ಏನಪ್ಪ ಪೂಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ, ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ, ಹುಟ್ಟಿದಬ್ಬಕ್ಕೆ ಏನೋ ತಿರುಪತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ?
ತಿರುಪತಿಗೆ ಹೋಗಿದ್ದೀರ, ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ, ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ, ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು. ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ, ಏಡುಕೊಂಡಲ್ಲ ವೆಂಕಟರಮಣ ವೆಂಕಟರಮಣ. ಆ CM ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವ್ನು, ಬಿಡು, ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು, ಅದು ಬೇರೆ. ನೀವು ತಿರುಪತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನು ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದ್ದೇ ಒಂದು ಪಾವಿತ್ರ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್ ಅದು, ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು, ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯಿತು, ತಿರುಪತಿ ಆಯಿತು, ಶನಿ ಮಹಾತ್ಮಂದಾಯಿತು, ಶನಿ ಸಿಂಗಾಪುರ ಆಯಿತು, ಕೇರಳ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ. ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ, ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು. ಇಲ್ಲ ಅಂದರೆ ಅವನು ಯಾರೋ SITಗೆ ರಚನೆ ಮಾಡ್ತಾರೆ, ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ ದಿನ. ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ, ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು, ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂಥವ್ನು ಹುಡುಕಿದ್ದಾರೆ ಇದನ್ನ. ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು, ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ. ಸುಜಾತ ಭಟ್ ಈಗ 20 ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ. ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಂಡ್ಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ, ಇನ್ನಿಬ್ಬರು ಬಂದಿದ್ದಾರೆ, ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ, ಪಾಪ ಅವರು ಅಮಾಯಕರು ಔಟವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ ಬಗ್ಗೆ ನಾವೇನಾನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನಿಗೇನಾನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮ್ಗೂ. ಮಾಡಲಿ, 100% ಡೌಟೇ ಇಲ್ಲ. ನೋಡಿ ಹೆಂಗ್ ನಡ್ಸ್ಕೊಬೇಕಾಯ್ತು, ಅಲ್ಲ ಅವ್ನು ಹೆಂಗ್ ನಡ್ಸ್ಕೊಬೇಕಾಯ್ತು ನಡ್ಸ್ಕೊಂತಾರ. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ. ಒಂದ್ಸರಿ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು, ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ಗೆ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾ ಇತ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು 20 ಲಕ್ಷದ ಮೇಲೆ ಸಂಬಳ, ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ. ಇನ್ನೂ ಆಗೈತಾ?
1 ಕೋಟಿ ಆಗೈತೆ. 1 ಕೋಟಿ ಖರ್ಚಾಗೈತೆ. ಈಗ ಬಂಡವಾರ ಮುಚ್ಚಬೇಕಲ್ಲ, ಅಗ್ದಿದ್ದೆಲ್ಲ ಮುಚ್ಚಬೇಕು. ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ JCB ದಿನ ಏನು ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ, ಏನೋ ಸ್ಟನ್ ಗನ್ಗಳು. ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ DG ಕೊಡಬೇಕಾ ಸರ್, ಅದು ವೆಪನ್ ಸರ್, ಗೊತ್ತಾಗಲ್ಲ, ಯಾವನ ಕೈಗೋ ಕೊಡೋಕ್ಕಾಗಲ್ಲ ಅಂತ 100 ಹೇಳ್ತಾರೆ ನಮ್ಗೆ ಯಾರನ್ನ ಕೊಡ್ಬೇಕಂದ್ರೆ. ಅವನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವನಿಗೆ. ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ. ಸರ್ಕಾರ ಇದನ್ನು ಒಂದು ರೀತಿ ಪ್ರಾಯೋಜಿತ ಅಂತಲೇ ನಾನು ಹೇಳಬೇಕು. ಇಲ್ಲ ಅಂದರೆ ಹಿಂಗೆ ನಡೀತಾನೆ ಇರಲಿಲ್ಲ. ಅವ್ನು ಯಾವನಿಗೋ ಇಷ್ಟೊಂದು ಬಿಲ್ಡಪ್, ಒಂದು ಸ್ಯಾಟಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ, ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅಷ್ಟು ದಿನನಿತ್ಯ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನೂ ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟು ಹೇಳಬೇಕು. ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು. ಆಮೇಲೆ ರಿಪೋರ್ಟ್ ಸೋಮವಾರ ನನಗೆ ಗೊತ್ತು, ಅವಾಗೆ ಮಹಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ. ನಮ್ಮ ಮಾಧ್ಯಮದಲ್ಲಿ ಬಂದಿರೋದು, ಮುಖ್ಯಮಂತ್ರಿ ಭೇಟಿ ಮಾಡಿ ಕ್ಲಿಯರಾಗಿ ಹೇಳಿದ್ದಾರೆ. ಅವ್ರು ಏನು ಅಂತ ಹೇಳಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ, ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು. ಅವನ್ನ ಅರೆಸ್ಟ್ ಮಾಡೋದು, ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬಿಡೋದು, ಅದನ್ನು ತಿರ್ಗಿ ಅದನ್ನೇ ನೋಡ್ಬೇಕು ನಾವು. ತಿರ್ಗಿ ಈ SIT ಅವ್ರ ದಿನ ಪಾಪ ಅವನಿಗೆ ಆಗಿದ್ದ ಕತೆ, SIT ಪೊಲೀಸವ್ರಿಗೆ ಆಗ ಕತೆ, ಮೆಂಟಲ್ ಆಸ್ಪತ್ರೆಗಿರೋರ್ಗೆ ಆತತೆ. ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವರು. ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಭಾಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ. ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನೋ ಆಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ಟರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನೇ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ. ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ. ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿ. ಅದಕ್ಕೆ ನಾ ಹೇಳ್ತೀನಿ, ಈ SITನ ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋ ಅಂಥದ್ದು ಈ ವಿಚಾರವಾಗಿ ಇದು ಬಿಟ್ಬಿಡಿ. ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ, ಮಾಡ್ತಾರೆ, ಅದನ್ನು ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ಗೆ ಯಾವನು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ. ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನು ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದರೂ ಕೊಡಿ, ಇಲ್ಲ NI, ಯಾಕಂದರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಆಗಲಿ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡಿ. ಧರ್ಮಸ್ಥಳದ ವಿಚಾರವಾಗಿ ಅಶೋಕ್ 5 ನಿಮಿಷ ಮಾತಾಡ್ತೀನಿ. ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ, ಅಲ್ಲಿಂದ ಅಧ್ಯಕ್ಷ, ಇವತ್ತು ನಾವು SIT ನಾವು ಯಾರು ವಿರೋಧ ಮಾಡಿಲ್ಲ. ಸರ್ಕಾರ ಏನು ನಿಲುವು ತಗೊಂಡಿದೆಯೋ ಅದನ್ನು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಯಾಕೆಂದರೆ 13-14 ವರ್ಷಗಳಿಂದ ನಡೆದಂಥ ಆ ಸೌಜನ್ಯ, ಆ ಹೆಣ್ಣುಮಗಳ ಕೊಲೆ ಏನಿತ್ತು, ಹೈಕೋರ್ಟು CBI ಆದರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು. ಆ ಸೌಜನ್ಯಳ ಹೆಣ ಕೂಡ ಸಿಕ್ಕಿದೆ, ಅದು ಎಲ್ಲಿ ಉಣವ್ರೇನೋದು ಎಲ್ಲ ಸಿಕ್ಕಿದೆ. ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಹೊರಟೋಯ್ತು. ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ, ಇದನ್ನು ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅದಾದಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಇವತ್ತು ಆ ಕಡೆ ಇರೋರು, ಈ ಕಡೆ ಇರೋರು, ಅಧಿಕಾರಿಗಳು, ಪತ್ರಿಕಾ ಮಿತ್ರರು, ಇವ್ರು ಯಾರೂ ವಿರೋಧ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಕೂಡ 224 ಜನ ಶಾಸಕರು, ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು. ಈಗ ನಮಗಿನ ಈಶ್ವರನ ಹೆಸರಿಟ್ಕೊಂಡಿರೋರು ಆ ಕಡೆ ಜಾಸ್ತಿ ಅವರೇ. ಸಿದ್ದರಾಮಣ್ಣ ಈಶ್ವರ, ಶಿವಕುಮಾರ್ ಈಶ್ವರ, ಪರಮೇಶ್ವರ, ಬಸವರಾಯ ರೆಡ್ಡಿ ಬಸವಾಂದ್ರ ಈಶ್ವರ,
ರಾಮಲಿಂಗ ಅಂದರೆ ಲಿಂಗ ಐತೆ, ಅದು ಈಶ್ವರ. ನರೇಂದ್ರ ಸ್ವಾಮಿ, ಸುರೇಶ್ ಅಲ್ಲೇ ಅವ್ರಿ, ಸುರೇಶ್ ಅದರಲ್ಲೂ ಈಶಾ ಐತೆ. ನರೇಂದ್ರ ಅವರೇ, ಅಲ್ಲ ಭಾಳಷ್ಟು ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ, ನೀವೇನಲ್ಲಿ ಅಪಚಾರ ಮಾಡ್ತೀರ, ನಾವು ಹೇಳ್ತಾ ಇಲ್ಲ. ಶಿವಲಿಂಗೇಗೌಡ ಅಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ. ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನನಗೆ ವಿಶ್ವನಾಥ ಅಂತ ಇಟ್ಟಿರೋದು. ನನಗೆ ಅಧ್ಯಕ್ಷರೇ, ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ, ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು. ನಮ್ಗೆ ಹೇಳ್ತಾ ಇದ್ರು ಸಣ್ಣ ಏನಾರ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನಾರು ತಗೊಂಬಂದರೆ ಬಸ್ಸೇ ನಿಂತು ಹೋಗ್ತದೆ. ಈ ಥರ ನಾವು ಆ ನಂಬಿಕೆನಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ SIT ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಅವನ ಮುಸುಕುದಾರಿ 100 ಹೆಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದ್ದೀನಿ ಅಂತ ಹೇಳ್ತಾನೆ. ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ? ಕೊಲೆ ಮಾಡಿರೋದು ಅವ್ನು ಗೊತ್ತಿದ್ರೆ, ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ಗೆ ಹೇಳಬೇಕಾಗಿತ್ತು, ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು. 100 ಹೆಣಗಳನ್ನು ಕೊಲೆ ಮಾಡಿರೋದು 100 ಅಂತಂದರೆ ಅವನು ಜೀವಾವಧಿ ಎಲ್ಲ ಗಲ್ಲಿಗೆ ಹಾಕಬೇಕಾಗ್ತದೆ ಅವನಿಗೆ. ಅದನ್ನು ನಾವು ಹೆಣ ಊರಿರೋದು ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು, ಅವ್ರದ್ದು ತಪ್ಪಲ್ವಾ? ಕೊಲೆ ಮಾಡಿದವನು ಎಷ್ಟು ತಪ್ಪೋ ಕೊಲೆ ನೋಡ್ದಂಥವನು ಅದನ್ನು ಹೇಳ್ದೇ ಇರ್ತಕ್ಕಂಥವನು ಕೂಡ ಅಷ್ಟೇ ತಪ್ಪಾಗ್ತದೆ. ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ನು ಮಾತಾಡ್ತಾ ಇಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ, ಈ ಥರ ಎಲ್ಲರ ಮೇಲೂ ಯೂಟ್ಯೂಬ್ಗಳು ಭಾಳ ಒಂದು 5 ನಿಮಿಷದಲ್ಲಿ 100 ಬರ್ತವೆ ಕಾಮೆಂಟ್ಗಳು. ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಮೊನ್ನೆ ಸಹಿಸೋಕ್ಕಾಗ್ದೇ ನಾನೊಂದು ಹೇಳಿಕೆಯನ್ನು ಕೊಟ್ಟೆ, ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ತನಿಖೆಯನ್ನು ಮಾಡಲಿ. ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು. ಈಗ ಯಾರು ಹೋರಾಟಗಾರರಿದ್ದಾರೆ, ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟು, ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ, ವಿಭೂತಿ ಇಟ್ಕೊತಾನೆ, ಕೇಸರಿ ಶಾಲ್ ಹಾಕ್ಕೊಂತಾನೆ. ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು. ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ? ಅವರೇನಾದರೂ ಮಾಡಿದ್ರಾ? ಇಲ್ಲ ಆಡಳಿತ ಇದ್ರೆ ಮಾಡಲಿ, ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನು ತನಿಖೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ, ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತೇಳಿ ಮಾಡಿದ್ವಿ. 16ನೇ ತಾರೀಕು ನಾನು ಶನಿವಾರ ಬೆಳಗ್ಗೆ 6 ಗಂಟೆಗೆ 400 ಗಾಡಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತೀವಿ, ಅಲ್ಲಿ ಹೋಗಿ ಏನು ಮಾಡ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ. ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡು, ಯಾರಿಗೆ ನೀನು ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಭಾಷಣ ಮಾಡಲ್ಲ, ಏನೂ ಇಲ್ಲ. ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ, ಇವನು ತಿರುಪ್ತಿಯಲ್ಲಿ ಇಟ್ಟವನು, ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನು ಮಾಡ್ಬೇಕು ಹೇಳಿ ಅಧ್ಯಕ್ಷರೇ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸ್ನಲ್ದು ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ. ನಾವು CIT ಅವರು ಈ ಥರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು, ನಕಲಿ ಲಾಯರು, ನಿಮ್ಗೆ ಗೊತ್ತಿರಲಿ. ಆದರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಬಸ್
ಅಂಥವ್ರು ಭಸ್ಮ ಆಗಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ, ನಕಲಿಯವ್ರನ್ನು ಕೂಡ ಭಸ್ಮ ಮಾಡ್ಬೇಕು. ನೀವು ನಿಮ್ಮ ಹೆಸರು ಜಾಹೀರಾಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ SIT ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ, ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲ್ಯಾಕ್ ಮನಿ ಎಲ್ಲ ಇಟ್ಟವ್ರೆ. ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡಬೇಕಲ್ಲ. ಇದು ಇರ್ತಕ್ಕಂಥದ್ದು, ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತು ಇವತ್ತು ಏನು ನಮ್ಮ ಬಗ್ಗೆ ಆಗಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರೇ ಅಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು. ಅವನ ಮೇಲೆ ಆದರೂ ಕೇಸ್ ಆಗಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ, ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರುಗಬೇಕು ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು. ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ. 1 ವರ್ಷ ಜೈಲು ಶಿಕ್ಷೆ ಆಯಿತು. ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು. ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ, ಸಭೆ ತೀರ್ಮಾನ ತಗೊಂಡಿರೋದು, ಅಲ್ಲೇ ವಾಪಸ್ ತಗೊಬೇಕು ಅಂದರು. ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇದು ಜೈಲು ಆಗಬೇಕು ಅಂತ ಹೇಳ್ತು. ಜೈಲು ಶಿಕ್ಷೆ ಅಧ್ಯಕ್ಷರೇ. ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನು ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋರೆ. ಆ DK ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ. ಬೇರೆಯವ್ರನ್ನೆಲ್ಲ ಹೊಡೆಯೋಕ್ಕೆ ಬರ್ತಾರೆ. ಅವ್ರ ಬಗ್ಗೆನೂ ಮಾತಾಡೋನೆ ಅವನು. ಅದು ಯಾಕೆ ಸೈಲೆಂಟಾಗಿ ಅವ್ರಿಗೆ ಗೊತ್ತಿಲ್ಲ. ನಮ್ದು ಏನು ಬೈಲು ತೆಗಿತಾನೆ ತೆಗೀಲಿ. ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ನನ್ನ ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ. ಆ ವ್ಯಕ್ತಿನೇ, ಅವನು ಕೂಡ ಆ ಯೂಟ್ಯೂಬರಲ್ಲಿ ಇರೋಂತಾನೆ, ಇಲ್ಲೇ ಕೊಡುಗೆಳಿಲ್ಲ ಅವನೇ. 90 ದಿನ ಜೈಲಲ್ಲಿದ್ದ ಆಚೆಗೆ ಬಂದವನೇ. ಹುಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು. ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ. ನಾವು ಏನು ಮಾಡ್ಬೇಕು ನೀವು ಹೇಳಬೇಕು. ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ. ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು, ಅವ್ರು ಹೊಡಿಬೋದು. ಅಲ್ಲಿ ಹೊಡೆದ್ರೆ ಕೇಸ್ ನನ್ನ ಮೇಲೆ ಬರ್ತದಲ್ಲ, ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ. ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ ಅನಾವಶ್ಯವಾಗಿ ಈ ಥರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ. ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ, ಈ ಕಡೆಗೂ ಸಮಸ್ಯೆ ಆಗ್ತದೆ. ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ. ಇದರಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಬೇಕು. ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧಪಟ್ಟದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ಇದನ್ನ ಕಠಿಣ ಕ್ರಮ ತಗೊಳ್ಬೇಕು ಅಧ್ಯಕ್ಷ. ಧನ್ಯವಾದಗಳು. ಸಭಾಧ್ಯಕ್ಷರೇ, ಈಗ ಕೈ ಎತ್ತಿ ಈಗ ನಿಂತ್ರೆ ಆಗ್ತದ? ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಚರ್ಚೆಗಳು ಆಗ್ತದೆ, ನಾವು ಕೂಡ ಸದನದಲ್ಲಿ ಇದನ್ನು ಚರ್ಚೆ ಮಾಡ್ತೇವೆ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ. ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು SIT ಘಟನೆ ಮಾಡ್ತಕ್ಕಂಥ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆ ಏನು, ಅವನ ಪೂರ್ವಪರ ವಿಚಾರವನ್ನು ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು.
ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ SIT ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾನುವಾರ ಬೆಳಗ್ಗೆ SIT ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಇವತ್ತು ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತೇಳಿ SIT ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು, ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ SIT ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ, ರಾಜ್ಯದ ಜನರಿಗೂ ಕೂಡ ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ. ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವೆ ಇವತ್ತು ಈ ವಿಚಾರದಲ್ಲಿ. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ. ಇವತ್ತು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಹೊತ್ತು ಭಕ್ತರು ಹೊತ್ತು ಬೀದಿಗಿಳಿದು ಹೊತ್ತು ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು, ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು, ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದಾಗೆ ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದು ಸತ್ಯಾಂಶ ಹೊರಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ. ಆದರೆ ಯಾವ ರೀತಿ ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನು ತೆಗಿತಕ್ಕಂಥದ್ದು, ಒಂದೊಂದು ದಿನ 1 ಆಯಿತು, 2 ಆಯಿತು, 14 ಆಯಿತು, 15 ಆಯಿತು, ಅಂದರೆ ಈ ರೀತಿ ಹುಚ್ಚಾಟ ಏನು ನಡೀತಾ ಇದೆ. ರಾಜ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ. ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಎಲ್ಲ ಸದಸ್ಯರು ಇವತ್ತು ಹೇಳಿದ್ದಾರೆ, ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು. ಇವತ್ತು ಹಿಟ್ ಅಂಡ್ ರನ್ ಆಗ್ತಕ್ಕಂಥ ಕೇಸ್ ಆಗಬಾರ್ದು. ಇವತ್ತು ಎಲ್ಲ ಸದಸ್ಯರು ಒತ್ತಾಯ ಮಾಡಿರೋ ಹಾಗೆ ರಾಜ್ಯ ಸರ್ಕಾರ ಇಲಾಖೆ ಮಧ್ಯಂತರ ವರದಿನೂ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು. ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ, ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರಿ ಇದ್ದಾನೆ, ಒಂದಿನ ಬ್ಯಾಟ್ಮ್ಯಾನ್ ಆಗಿ ಬರ್ತಾನೆ, ಒಂದಿನ ಹೀಮ್ಯಾನ್ ಆಗಿ ಬರ್ತಾನೆ, ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ. ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತು ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ. ನೆಕ್ಸ್ಟ್ ರಂಗನಾಥ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ. ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ, ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪ್ರಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ, ಅವನ್ನ ಹಿಡಿದಿಲ್ಲ. ಯಾವ ಮರ್ಡರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡರ್ದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೋಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ದರು, ಎಲ್ಲಿಂದ ಹೆಣ ತಂದು, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ ಮಾಡಿ ಅವನ ಮಾತನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂಥ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂಥ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದ್ಧತಿಗಳು ಬೇರೆ ಅದಾವೆ. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂಥವ್ರಿಗೆ
ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ, ಅದನ್ನು ನೀವು ಲಕ್ಷ್ಯದಾಗ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದಾಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನೇಕ ವಿಚಾರಗಳನ್ನು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರ್ದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು. ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನು ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದಾರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದರೆ ಇಡೀ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಭಾಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ, ಪದ್ಮಶ್ರೀ ಕೊಟ್ಟರು, ಅವರಿಗೆ ಸುಮ್ಮನೆ ಕೊಟ್ಟರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ. ಸಮಾಜದಲ್ಲಿ ತಾವು ಹೇಳಿದ್ರಿ, ಎಷ್ಟೋ ಜನ ಇವತ್ತು ಹೆಣ್ಣುಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ. ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ, ಅವರು ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಇವ್ರ ಮೇಲೆ ಬಂದಂಥ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದ? ಅದನ್ನು ಹಾಗೇ ಇಟ್ಕೊಂಡು ಜೀವಂತವಾಗಿ ಅದನ್ನು ಹಾಗೇ ಇಟ್ಟು ನಾವು ಅವ್ರ ಮೇಲೆ ಆಪಾದನೆ ಇಡಬೇಕಾ? ಆ ಕಾರಣಕ್ಕಾಗಿ ನಾವು SITಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು, ಇದರಿಂದ ಅವರು ಹೊರಗಡೆ ಬರಬೇಕು ಅಂಥೇಳಿ ನಾವು ಮಾಡಿರ್ತಕ್ಕಂಥ. ನಾವ್ಯಾವ ಒತ್ತಡಕ್ಕೆ, ಯಾರೋ ಹೇಳೋರು ಹೇಳ್ತಾರೆ, ಬೇಕಾದಷ್ಟು ಜನ ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದಾನೆ, ಹೌದು, ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂಥ ಕೆಲಸ ಪೊಲೀಸ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಹಂಗಂತೇಳಿ ಅವನು ಏನು ಹೇಳಿದ್ರು ಕೇಳಿಕೊಂಡು ಏನು ಹೇಳಿದ್ರು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೇರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡಲೇಬೇಕು, ಆಡ್ತೀವಿ. ಅವತ್ತಿಗಾದರೂ ಸತ್ಯ ಆಚೆ ಬರುತ್ತೆ. ಅವತ್ತು
ಆ ವ್ಯಕ್ತಿ ಏನು ಹೇಳಿದ್ದಾನೆ ಇವತ್ತು ಅದು ಅಸತ್ಯ ಆಗಿದ್ರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಈಗ ಹೊಸದಾಗಿ ಬಂದಿರತಕ್ಕಂಥ BNSSನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಸುಳ್ಳು ಆಪಾದನೆ ಮಾಡ್ತಾರೆ, ಯಾರು ಅಸತ್ಯ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದ್ದರಿಂದ ಸುಲಭನಾಗಿ ಯಾರೋ ಏನೋ ಹೇಳಿದರು, ತಪ್ಪು ದಾರಿಗೆ ತಗೊಂಡು ಹೋದರು ಅದನ್ನು ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಸರ್ಕಾರ ಏನು ಮಾಡಿದೆ? ಸರ್ಕಾರ ಅಲ್ಲಲ್ಲ, 2 ನಿಮಿಷ ಮುಗಿಸ್ತೀನಿ. ಏನು ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತನಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಏನು ತಪ್ಪು ಮಾಡಿದ್ದೀವಿ? ವಾಟ್ ಈಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್? ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ. ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿದ್ರಿ. ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದ್ದೀವ? ವಿ ಹ್ಯಾವ್ ಗಿವನ್ ದೆಮ್ ಎ ಫ್ರೀ ಹ್ಯಾಂಡ್. ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ. ಯಾಕೆಂದರೆ ಸತ್ಯ ಆಚೆ ಬರ್ಬೇಕು. ನಾಳೆ ನೀವು ಹೇಳ್ತೀರಿ, ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು. ಆದ್ದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ, ಈ ವಿಚಾರ ನ್ಯಾಯಯುತವಾಗಿರಬೇಕು, ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು, ಧರ್ಮನೂ ಬರಬಾರ್ದು, ನ್ಯಾಯ ಬರಬೇಕು. ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಇನ್ ದ ಫ್ರೇಮ್ವರ್ಕ್ ಆಫ್ ದಿ ಲಾ. ಅಷ್ಟನ್ನು ನಾನು ಹೇಳ್ತೇನೆ. ಉತ್ತರವನ್ನು ನಾನು ಸೋಮವಾರ ಕೊಡ್ತೇನೆ.